ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಬಗ್ಗೆ ತುಂಬಾ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳುವಂಥ ಕ್ವಶನ್ಸು ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ. ಸಾಕಷ್ಟು ಜನ ಇದ್ರು ಏನಪ್ಪ ಅಂದರೆ, ಈಗ ಲಾಂಚಿಂಗ್ ಅವರ್ ನ್ಯೂ ಸ್ಕಾಲರ್ಶಿಪ್ ಪೋರ್ಟಲ್. ಈಗ ಮೊದಲ ಥರ ಏನು ಮಾಡ್ತೀರಿ, ಪ್ರತಿಯೊಂದು ಜಿಂದ ಸ್ಕಾಲರ್ಶಿಪ್ ಪ್ರತಿ ವರ್ಷ ಆಗ್ಬೇಕಾದ್ರೆ ಯಾವ ಥರ ಆಗ್ತಿದೆ ಅಂದರೆ, ನಿಮಗೆ ಒಂದು PDF ಫಾರ್ಮೆಟ್ ಸಿಗ್ತಿತ್ತು. 2 ಅಪ್ಲಿಕೇಶನ್ಸ್ ಪೇಪರ್ನ ಜೆರಾಕ್ಸ್ ತೊಗೊಂಡು ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಪೋಸ್ಟ್ ಮಾಡ್ತಿದ್ರಿ. ಬಟ್ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಒಂದು ನ್ಯೂ ವೆಬ್ಸೈಟ್ ಅದು ಬಂದಿದೆ. ಅವ್ರು ಕಂಪ್ಲೀಟ್ಲಿ ಆನ್ಲೈನ್ ಮಾಡೋಕೆ ಹೋಗ್ತಿದ್ದಾರೆ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ನಮ್ಮ ಮೇಲೆ ಕ್ಲಿಕ್ ಮಾಡಿದ್ರೆ ವೆಲ್ಕಮ್ ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಆಲ್ರೆಡಿ ಇದರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಒಂದರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಾಗಿರಲಿಲ್ಲ. ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡಿ ಆಲ್ರೆಡಿ ಅಕೌಂಟ್ ಇತ್ತು ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮಾಡಿಬಿಟ್ಟು ಜಸ್ಟ್ ಈಗ ನಾನು ಆಲ್ರೆಡಿ ಜಸ್ಟ್ ಲಾಗಿನ್ ಆಗ್ತೀನಿ. ಇದು ಒಂದು ಜನರಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಈ ಥರ ಇರುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ಎಲ್ಲ ಈಗ ನೀವೇನು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಬಿಟ್ಟು ಇದರಲ್ಲಿ ಅಪ್ಲೈ ಮಾಡಿ ನೀವು ಪೋಸ್ಟ್ ಮಾಡಿದ್ಮೇಲೆ ಸ್ಟೇಟಸ್ ಎಲ್ಲ ಇದರಲ್ಲೇ ತೋರಿಸ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಮೇಲೆ ಏನೇನು ಕೊಡ್ತಾ ಇರ್ತದೆ ಅಂದರೆ ಎನಿ ಟೈಮ್ ಅಪ್ಡೇಟ್ ಇರಬೇಕಾಗುತ್ತೆ. ಮೊದಲು ಥರ ಈಗ ಲೇಟ್ ಆದರೆ ಅದೆಲ್ಲ ಆಟೋ ರಿಜೆಕ್ಟ್ ಆಗೋ ಚಾನ್ಸಸ್ ಎಲ್ಲ ಆಟೋ ರಿಜೆಕ್ಟ್ ಆಗೇ ಬಿಡುತ್ತೆ. ಇವಾಗ ನೋಡಿ ಇದರಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನಿಮ್ಮ ಒಂದು ಸ್ಟೇಟಸ್ ಯಾವ ಥರ ಇದೆ, ಕ್ಯಾಟಗರಿ ಏನು, ಕೋರ್ಸ್ ಏನು, ಇದು ಜಸ್ಟ್ ಏನು ಮಾಡ್ತೀನಿ, ಡ್ರಾಫ್ಟಲ್ಲಿ ಇಟ್ಟಿದ್ದೀನಿ, ಇನ್ನೂ ಅಪ್ಲೈ ಮಾಡಿಲ್ಲ. ಏನೇನು ಆಟೋ ರಿಜೆಕ್ಟ್ ಆಗುತ್ತೆ, ಏನೇನು ಚಾನ್ಸ್ ಅಂತಂದರೆ, ಈಗ ನೀವು ಕಾಲೇಜಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಅಂದರೆ ಚೆಕ್ ಬರುತ್ತೆ. ಫಸ್ಟ್ ಈಗ ನಾವು ಜಿಂದಾಲ್ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿಬಿಡ್ತೀನಿ ಅಂದ್ಕೊಳ್ಳಿ. ಸೆಲೆಕ್ಟ್ ಆಗಿದ್ಮೇಲೆ ಫಸ್ಟ್ ಇಯರ್ಲಿ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಫಸ್ಟ್ ಇಯರ್ಲಿ ಅಮೌಂಟ್ ಬಂತು. ಸೆಕೆಂಡ್ ಇಯರ್ ಹೋಗ್ಬೇಕಂದ್ರೆ, ಈಗ ಸೆಕೆಂಡ್ ಇಯರ್ಲಿ ನಿಮಗೆ ಸೆಕೆಂಡ್ ಏನು ಮಾಡುತ್ತೆ, ಸೇಮ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಅಂದರೆ ಫಸ್ಟ್ ಇಯರ್ಲಿ ಅಂತ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಮಾರ್ಕ್ಸ್ ಕಾರ್ಡ್ನ ಅವ್ರು ನೀವು ಪೋಸ್ಟ್ ಮಾಡಿ ಅಪ್ಡೇಟ್ ಮಾಡಿ ಅಂದರೆ ಕೊಡ್ತಾರೆ. ನೀವು ಅಪ್ಡೇಟ್ ಮಾಡಿರಲಿಲ್ಲ ಅಂದರೆ ಏನು ಮಾಡುತ್ತೆ, ಆಟೋಮೆಟಿಕ್ಲಿ ರಿಜೆಕ್ಟ್ ಆಗುತ್ತೆ. ಓಕೆನಾ? ಅವಾಗ ಏನು ಮಾಡ್ತಾರೆ, ನಿಮ್ಗೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ನಿಮಗೆ ಡಾಕ್ಯುಮೆಂಟ್ಸ್ ರಿಕಾರ್ಡ್ ಕ್ಲಾರಿಫಿಕೇಷನ್ಸ್ ಪರ್ಪಸ್ ಅಂತಂದು ಈ ಒಂದು ಸ್ಟೇಟಸಲ್ಲಿ ಇಲ್ಲಿ ಕಾಣಿಸ್ತಿದೆ, ಅಲ್ಲಿ ಕೊಡ್ತಾ ಹೋಗ್ತಾರೆ. ಆ್ಯಕ್ಷನ್ಸ್ ಅನ್ನೋದು ಅದು ನೆಕ್ಸ್ಟ್ PDF ಥರ ಕೊಡ್ತಾರೆ, ಏನು ಮಾಡಬೇಕು ಏನಂತ. ನೀವು ಇಲ್ಲಿ ಕಂಪ್ಲೀಟ್ಲಿ ನಿಮ್ದು ಏನು ಮಾಡೋಕ್ಕೂ ನಿಮ್ಮ ಪ್ರೋಗ್ರೆಸ್ ಏನೇನು ಆಗ್ತಿದೆ ಅಂದರೆ ಇವರಿಗೆ ನೀವು ಅಪ್ಡೇಟ್ ಮಾಡ್ತಾನೆ ಇರಬೇಕಾಗಿರುತ್ತೆ. ಇದು ಜಿಂದಾಲ್ ಸ್ಕಾಲರ್ಶಿಪ್ದು ಈಗಿರುವಂಥ ಅಪ್ಡೇಟ್ಸು. ಮೊದಲ ಥರ ಆದರೆ ಏನಿಲ್ಲ, ಜಸ್ಟ್ ಒಂದು ಸರಿ ಬಂತ ಜಸ್ಟ್ ಪೋಸ್ಟ್ ಮಾಡ್ತೀವಿ, ಅಮೌಂಟ್ ಆಟೋಮೆಟಿಕ್ಲಿ ನಿಮಗೆ ಚೆಕ್ಕನ್ನು ಬರ್ತಿತ್ತು. ಬಟ್ ಇವಾಗ ನಿಮ್ಮದೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಸೆಮ್ದು. ನೀವು ಇದರಲ್ಲಿ ಅಪ್ಡೇಟ್ ಏನೇನಾಗಿದೆ, ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಆಟೋಮೆಟ್ಲಿ ನಿಮ್ಮ ಸ್ಟೇಟಸ್ ಎಲ್ಲ ಫಾಲ್ಸ್ ಇನ್ಫಾರ್ಮೇಷನ್ಸ್ ಇತ್ತಂದರೆ ರಿಜೆಕ್ಟ್ ಆಗಿಬಿಡುತ್ತೆ ಆಟೋಮೆಟ್ಲಿ. ಓಕೆನಾ? ನೆಕ್ಸ್ಟ್ ನಿಮಗೆ ನೋಡಿ ಇಲ್ಲಿ ಅಲ್ಲೇ ತೋರಿಸ್ತಿದೆ, ಸ್ಕಾಲರ್ಶಿಪ್ ಸ್ಲಾಟ್ ಕೌಂಟ್ ವಿಲ್ ಬಿ ವಿಸಿಬಲ್ ಓನ್ಲಿ ಆಫ್ಟರ್ ಯು ಹ್ಯಾವ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ಸ್. ನಿಮ್ದು ಏನಿದೆಯಲ್ಲ ಈ ಅಪ್ಲಿಕೇಶನ್ಸ್ ಕಂಪ್ಲೀಟಾಗಿ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆಲ್ಲ ಅನ್ನೋದು ಕಾಣಿಸ್ತಾ ಹೋಗುತ್ತೆ ಅಂತ ಹೇಳ್ತಿದ್ರು. ಮತ್ತು ಇನ್ನೊಂದು ಏನಂದರೆ, ಪ್ಲೀಸ್ ಫಿಲ್ ಔಟ್ ದ ಫಾರ್ಮ್ ಓನ್ಲಿ ವೆನ್ ಯು ಹ್ಯಾವ್ ಆಲ್ ದ ನೆಸೆಸರಿ ಡೀಟೇಲ್ಸ್ ಆ್ಯಂಡ್ ಅಟ್ಯಾಚ್ಮೆಂಟ್ ರೆಡಿ. ಅವಾಗ ಮಾತ್ರ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ. ಇಫ್ ಯು ಹ್ಯಾವ್ ಜಸ್ಟ್ ಕಂಪ್ಲೀಟ್ ಯುವರ್ ಸೆಕೆಂಡ್ ಆರ್ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ಸ್ ಆ್ಯಂಡ್ ಐ ಹ್ಯಾವ್ ನಾಟ್ ಎಟ್ ರಿಸೀವ್ಡ್ ಯುವರ್ ಮಾರ್ಕ್ ಶೀಟ್ ಅಂತ ಕೇಳಿದ್ರೆ ಏನು ಮಾಡೋಕ್ಕಂದ್ರೆ ನೀವು ವೇಟ್ ಮಾಡಬೇಕಂದ್ರೆ ಕೈಂಡ್ಲಿ ವೇಟ್ ಅಂಟಿಲ್ ಯು ರಿಸೀವ್ಡ್ ಬಿಫೋರ್ ಸಬ್ಮಿಟಿಂಗ್ ದಿಸ್ ಫಾರ್ಮ್. ಓಕೆನಾ ಅಂತ ಹೇಳ್ತಿದ್ದಾರೆ. ಏನಪ್ಪ ಅಂದರೆ, ನೀವು ಇವಾಗ ಜಸ್ಟ್ ಮಾಡಿದರೆ ನಿಮ್ಮದು ಇನ್ನೂ ಬರೋವರೆಗೂ ವೇಟ್ ಮಾಡಿ, ನಿಮ್ಮ ಒಂದು ಮಾರ್ಕ್ ಶೀಟ್ ಬರೋವರೆಗೂ. ಯಾಕಂದರೆ ಅದಿದ್ದಾಗ ಮಾತ್ರ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ನಿಮಗೆ ಇಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಸರಿ ನಮ್ಮ ರೀಕಾಲ್ ಮಾಡ್ತಾ ಹೋಗ್ತೀವಿ ನೋಡಿ. ಜಿಂದಾಲ್ ಸ್ಕಾಲರ್ಶಿಪ್ ಈಗ ಕಂಪ್ಲೀಟಾಗಿ ಆನ್ಲೈನ್ ಆಗಿದೆ. ನೀವು ಎಲ್ಲ ಕಂಪ್ಲೀಟಾಗಿ ಇಲ್ಲ ಬಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನಿಮ್ಮ ಸ್ಟೇಟಸ್ ಎಲ್ಲ ಈ ಒಂದು ವೆಬ್ಸೈಟೆಲ್ಲ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಸೆಲೆಕ್ಟ್ ಆದಮೇಲೆ ಸ್ಕಾಲರ್ಶಿಪ್ ಯಾವ ಥರ ಬರುತ್ತೆ ಅಂತ ಚೆಕ್ ಬುಕ್ ಅಂತ ನಿಮ್ಮ ಒಂದು ಕಾಲೇಜ್ಗೆ ಕಳಿಸ್ತಾ ಹೋಗ್ತಾರೆ. ಕಾಲೇಜಲ್ಲಿ ಚೆಕ್ ಇಸ್ಕೋತೀರಾ. ಮತ್ತು ಫಸ್ಟ್ ಇಯರ್ ಇಸ್ಕೊಂಬಿಟ್ಟು ಸೆಕೆಂಡ್ ಇಯರ್ ನೀವೇನಾದ್ರು ಅಪ್ಡೇಟ್ ಮಾಡ್ದೇ ಮಾರ್ಕ್ಸ್ ಕಾರ್ಡ್ ಏನೋ ಕೊಡಲಿ ಅಂದರೆ ನಿಮ್ದು ಆಟೋಮೆಟಿಕ್ ಸೆಕೆಂಡ್ ಇಯರ್ಗೆ ನಿಮಗೆ ರಿಜೆಕ್ಟ್ ಆಗೋ ಚಾನ್ಸಸ್ ಆ ಥರ ಇರುತ್ತೆ. ಒಂದ್ಸರಿ ನಿಮಗೆ ರಿಜೆಕ್ಟ್ ಆದರೆ ನಿಮಗೆ 6 ಮಂತ್ಸ್ ವೇಟ್ ಮಾಡಬೇಕಾಗುತ್ತೆ. 6 ಮಂತ್ಸ್ ಆಗೋವರೆಗೂ ನಿಮಗೆ ಯಾವುದೇ ಥರ ಮತ್ತೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಓಕೆನಾ? ಇದಿಷ್ಟು ಕಂಪ್ಲೀಟ್ ಈ ಒಂದರಲ್ಲಿ ಹೇಳಿದೆ. ನೆಕ್ಸ್ಟ್ ನೀವು ಇನ್ನೂ ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡ್ಬೋದು. ಇದು ಯಾವಾಗಲೂ ಇರುತ್ತೆ. ಈ ಸದ್ಯಕ್ಕೆ ಮಾತ್ರ ಈಗ ಅಪ್ಲೈ ಮಾಡೋಕೆ ಇನ್ನೂ ಇದೆ, ಅಪ್ಲೈ ಮಾಡಿ. ನೆಕ್ಸ್ಟ್ ನಿಮಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ಮೆಂಟ್ ಎಲ್ಲ ಇರೋವರೆಗೂ ವೇಟ್ ಇನ್ನೂ ಬಂದಿರಲಿಲ್ಲ, ಮಾರ್ಕ್ಸ್ ಕಾರ್ಡ್ ಶೀಟ್ ರಿಸೀವ್ ಆಗಿಲ್ಲ ಅಂದರೆ ವೇಟ್ ಮಾಡಿ, ಆಮೇಲೆ ಬಂದ ಮೇಲೆ ನೀವು ಸಬ್ಮಿಟ್ ಮಾಡಿ ಅಂತ ಅವರು ಹೇಳಿದ್ದಾರೆ. ಇದಿಷ್ಟು ಜಿಂದಾಲ್ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ನಿಮ್ಮ ಜಿಂದಾಲ್ ಸ್ಕಾಲರ್ಶಿಪ್ ಆಯಿತು, ಯಾವುದೇ ಥರ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಇದ್ದರೆ ಏನು ಬೇಕಾಗಿತ್ತು ನಿಮಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ಗೆಲ್ಲ ನಾನು ಸಪ್ರೇಟಾಗಿ ಅಂತ ಆನ್ಸರ್ ಮಾಡ್ತೀನಿ, ಅಂದರೆ ಡೆಡಿಕೇಟ್ ಆಗಿ ವೀಡಿಯೋ ಮಾಡ್ತಿರ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದರೆ, ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಪ್ರತಿಯೊಂದು ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೆ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.